ನೀರಿಗೆ ಈಗ ಚಿನ್ನದ ಬೆಲೆ ಆಗಿದೆ. ಚಿನ್ನ ಇಲ್ಲದಿದ್ರೂ ಬದುಕಬಹುದು, ಆದ್ರೆ ನೀರಿಲ್ಲದೆ ಬದುಕಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ಆಗ ಕೆರೆಯ ನೀರಿನ ಕ್ವಾಲಿಟಿ ನೋಡಿ. ಇದು ಈಗ ಓಕೆ ಸ್ವಲ್ಪ ಆದ್ರೂ ನೋಡಿ, ನೀವು ಕುಡಿತಿರುವ ನೀರಿದೆಯಲ್ಲ, ಇದೇ ನೀರು, ಇದೇ ಕೊಳಕು ನೀರು. ನೀವು ಕುಡಿತಿರುವಂಥ ಟ್ಯಾಂಕರ್ ನೀರು ಮತ್ತೆ ಶುದ್ಧ ನೀರಿಗಿರುವಂಥ ವ್ಯತ್ಯಾಸವನ್ನೇ ನೀವೇ ಗಮನಿಸಿ. ಇದು ಟ್ಯಾಂಕರ್ ನೀರು ಅಂದ್ರೆ ಹುಸ್ಕೂರು ಕೆರೆ, ಅಂದ್ರೆ ಎಲ್ಲ ಬೆಳ್ಳಂದೂರು ಕೆರೆ, ಎಲ್ಲಾ ಕೆರೆಯಲ್ಲ ಹಣೆ ಬರನೇ ಇದೆ. ಇವತ್ತು ವಿಜಯ್ ಟೈಮ್ಸ್ ನ ಕವರ್ ಸ್ಟೋರಿ ತಂಡ ಬೆಂಗಳೂರಿನ ಜನತೆಗೆ ಒಂದು ಭಯಾನಕ ಸತ್ಯವನ್ನ ಹೇಳಲಿದೆ. ಶುದ್ಧ ನೀರಿನ ಹೆಸರಿನಲ್ಲಿ ಚರಂಡಿ ನೀರು ಕುಡಿಸುತ್ತಿರುವ ಟ್ಯಾಂಕರ್ ಮಾಫಿಯಾದ ಕರಾಳ ಸತ್ಯವನ್ನ ಬಯಲುಗೊಳಿಸಲಿದೆ. ಈ ಟ್ಯಾಂಕರ್ ಮಾಫಿಯಾ ನಮ್ಮ ಜನರ ಆರೋಗ್ಯದ ಜೊತೆ ಹೇಗೆಲ್ಲ ಚೆಲ್ಲಾಟ ಆಡ್ತಿದೆ ಅನ್ನೋ ಕಟು ಸೀಕ್ರೆಟ್ ಅನ್ನ ಬಿಚ್ಚಿಡಲಿದೆ. ನಿಮ್ಮ ಟ್ಯಾಂಕರ್ ನೀರಿನ ಕರಾಳ ಸತ್ಯ ನೋಡಿ ಇಲ್ಲಿ ಅಡಗಿದೆ. ಯಾವ ರೀತಿ ನೇರವಾಗಿ ಕೆರೆಗೆ ಪೈಪ್ಗಳನ್ನ ಪಂಪ್ಗಳನ್ನ ಹಾಕಿ ಇದನ್ನ ಸಕ್ ಮಾಡ್ತಾರೆ ನೋಡಿ. ಮಾಡಿ ಅಲ್ಲಿ ಟ್ಯಾಂಕರ್ಗಳು ನಿಂತಿವೆ ನೋಡಿ, ಆ ಟ್ಯಾಂಕರ್ಗಳಿಗೆ ಹೋಗಿ ಅವರು ಫಿಲ್ ಆಗುತ್ತೆ. ಈ ಟ್ಯಾಂಕರ್ ನೀರುಗಳು ನಿರಂತರವಾಗಿ ಹೊಡಿತಾ ಹೋಗ್ತಾರೆ, ಆ ನೀರು ಆ ಟ್ಯಾಂಕರ್ಗಳಿಗೆ ಸೇರುತ್ತದೆ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ನಾನು ಆ ಕರಾಳ ಸತ್ಯ ಏನು ಹೇಳಿದ್ದೀನಲ್ಲ, ಇದು ಹುಸ್ಕೂರು ಒಂದು ಕೆರೆಯ ಕತೆ. ಈ ಬೃಹತ್ತಾದ ಕೆರೆ ಇದೆಯಲ್ಲ, ಇವರು ಈ ಹುಸ್ಕೂರು ಕೆರೆಯನ್ನ ಕುಡಿಯುವ ನೀರಿನ ಯೋಗ್ಯ ಮಾಡಬೇಕಿತ್ತು, ಅದೂ ಮಾಡಿಲ್ಲ. ಕೊಳಚೆ ನೀರಾಗಿದೆ, ಅತ್ಯಂತ ಅಪಾಯಕಾರಿ ನೀರಾಗಿದೆ, ತ್ಯಾಜ್ಯ ನೀರಾಗಿದೆ. ಈ ತ್ಯಾಜ್ಯ ನೀರನ್ನ ಈಗ ಜನರಿಗೆ ಕುಡಿಸ್ತಿದ್ದಾರೆ. ಆಗ ಕೆರೆಯ ನೀರಿನ ಕ್ವಾಲಿಟಿ ನೋಡಿ. ಇದು ಈಗ ಓಕೆ ಸ್ವಲ್ಪ ಆದ್ರೂ ನೋಡಿ, ನೀವು ಕುಡಿತಿರುವ ನೀರಿದೆಯಲ್ಲ, ಇದೇ ನೀರು, ಇದೇ ಕೊಳಕು ನೀರು. ನೀವು ಕುಡಿತಿರುವಂಥ ಟ್ಯಾಂಕರ್ ನೀರು ಮತ್ತೆ ಶುದ್ಧ ನೀರಿಗಿರುವಂಥ ವ್ಯತ್ಯಾಸವನ್ನೇ ನೀವೇ ಗಮನಿಸಿ. ಇದು ಟ್ಯಾಂಕರ್ ನೀರು ಅಂದ್ರೆ ಹುಸ್ಕೂರು ಕೆರೆ, ಅಂದ್ರೆ ಎಲ್ಲ ಬೆಳ್ಳಂದೂರು ಕೆರೆ, ಎಲ್ಲಾ ಕೆರೆಯಲ್ಲ ಹಣೆ ಬರನೇ ಇದೆ. ಎಲ್ಲಾ ಕೆರೆಯ ಪಕ್ಕದಲ್ಲಿ ಬೋರ್ ಹಾಕ್ತಾರೆ, ಇಲ್ಲ ಕೆರೆಯಿಂದ ನೇರವಾಗಿ ಸಕ್ ಮಾಡಿಕೊಂಡು ಟ್ಯಾಂಕರ್ಗೆ ತುಂಬಿಸಿ ನಿಮ್ಮ ಮನೆಗಳಿಗೆ ಕೊಡ್ತಾರೆ. ಇದು ವ್ಯತ್ಯಾಸ ಯಾವ ರೀತಿ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ಕಾಣುತ್ತೆ. ಶುದ್ಧ ನೀರು ಮತ್ತೆ ಈ ಟ್ಯಾಂಕರ್ ನೀರುಗಳಿಗಿರುವಂಥ ವ್ಯತ್ಯಾಸ. ಈ ನೀರು ಕುಡಿದ್ರೆ ಕಾಲರ ಅಲ್ಲ, ದೊಡ್ಡ ರೋಗವೂ ಬರುತ್ತೆ. ಯಾಕಂದ್ರೆ ಇದರಲ್ಲಿ ಎಲ್ಲಾ ಬಗೆಯ ಕೆಮಿಕಲ್ಗಳು, ತ್ಯಾಜ್ಯ ಎಲ್ಲ ಸೇರಿರುತ್ತೆ. ಹಾಗಾಗಿ ಈ ನೀರು ಕುಡಿದ್ರೆ ಆರೋಗ್ಯ ಹಾನಿಯಾಗುವುದು ಗ್ಯಾರಂಟಿ. ಕೆರೆಗೆ ಬೋರು ಹಾಕಿ ಭರ್ಜರಿ ಮೋಸ. ಏನಕ್ಕೆ ಅಲ್ಲ, ಅಲ್ಲಿರೋದು ಬೋರು ಇಲ್ಲಿಗೆ ಯಾಕೆ ಬಂತು ಪೈಪು? ಹೆಂಗ್ ಹೋಗುತ್ತೆ ಸರ್? ಆ ಕಡೆಯಿಂದ ಹೋಗ್ಬೇಕು. ಅಲ್ಲ, ಆ ಕಡೆಯಿಂದ ಯಾಕೆ ಹೋಗ್ಬೇಕು? ನೋಡಿ, ಈಗ ಓಪನ್ ಆಗಿ ಇಲ್ಲಿ ಸಾಕ್ಷಿಗಳಿದೆ ನೋಡಿ. ಈ ರೀತಿ ಓಪನ್ ಆಗಿ ಪಂಪ್ಗಳನ್ನು ಹಾಕೊಂಡು ನೀರು ಎಳಿತಾ ಇದ್ದಾರೆ. ಆ ನೀರು ನೋಡಿ, ನೀರಿನ ಗುಣಮಟ್ಟ ನೋಡಿ. ನೀವು ನೋಡಿದ್ರಲ್ಲ, ಮೀನೆಲ್ಲ ಸತ್ತು ಹೋಗಿದೆ. ನಾನು ಹೇಳೋದು, ಇಂಥ ಒಂದು ನೀರನ್ನು ಕುಡಿಸ್ಬೇಕಾದ್ರೆ ಏನು ಪಂಚಾಯತಿ ಅಧಿಕಾರಿಗಳು ಸತ್ತು ಹೋಗಿದಾರಾ? ಆರೋಗ್ಯ ಅಧಿಕಾರಿಗಳು ನೋಡ್ತಾ ಇಲ್ವಾ? ಅಲ್ಲಿ ಕಾಲರ ಬಸ್ಟ್ ಆಗಿದೆ ಅಂತ ಟಿವಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರಲ್ಲ, ಬಟ್ ಇಲ್ಲಿ ಬಂದು ಯಾರು ನೋಡ್ತಾರೆ? ಅದರ ಮೂಲ ಎಲ್ಲಿ ಅಂತ ಯಾರಾದ್ರೂ ಹುಡುಕಿದ್ರ? ಇಷ್ಟೊಂದು ಕೊಳಕಾಗಿರುವ ನೀರು ಕುಡಿದ ಜನರ ಪರಿಸ್ಥಿತಿ ಏನು? ಅವ್ರೇನು ಫ್ರೀಯಾಗಿ ಕುಡಿತಾ ಇಲ್ಲ. ಸಾವಿರಾರು ರೂಪಾಯಿ ಟ್ಯಾಂಕರಿಗೆ ಸಾವಿರಾರು ರೂಪಾಯಿ ಹಣ ಕೊಡ್ತಾರೆ. ಈ ರೀತಿ ಇದನ್ನ ಸಕ್ ಮಾಡಿಕೊಂಡು ಈ ಕೊಳಕು ನೀರಿಗೆ ಅವರು ಸಾವಿರಾರು ರೂಪಾಯಿ ಟ್ಯಾಂಕರ್ ನೀರು ಕೊಡಬೇಕಾ? ಇದು ಮೂಲ ಪ್ರಶ್ನೆ. ಅಂದ್ರೆ ನೀವು ಹಣ ಕೊಟ್ಟು ನಿಮ್ಮ ಕೈಯಾರೆ ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ತಿದ್ದೀರಾ. ಈ ಟ್ಯಾಂಕರ್ ಎಲ್ಲಿಂದ ಬರ್ತದೆ? ಇದರ ಗುಣಮಟ್ಟ ಏನು? ಏನಾದ್ರೂ ಚೆಕ್ ಮಾಡಿದಿರಾ? ಇಲ್ಲ. ಅವರು ಟ್ಯಾಂಕರ್ ಅವರು ಫಿಲ್ಟರ್ ಮಾಡ್ತಾರೆ ಅಂತಂದ್ರೆ ನಾವೇ ಕಣ್ಣಾರೆ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ನೇರವಾಗಿ ಮನೆಗಳಿಗೆ ಹಾಕುವಂತ ವಿಜುವಲ್ಗಳಿವೆ, ಬೇಕಾದ್ರೆ ಅದನ್ನು ನೋಡಿ.
ಕೆರೆ ನೀರು ಚೆನ್ನಾಗಿದೆ ಅದು. ನೀರಿಲ್ಲ ನೀವೇ ಕೊಡ್ತೀರಲ್ಲ ಸಿಟಿಗೆ ನೀರು ನಿಮ್ಮೂರು? ಎಲ್ಲಿಂದ? ನಮಗೆ ಅಲ್ಲಿ ಟ್ಯಾಂಕರ್ ಬುಕ್ ಮಾಡಿದ್ರೆ ಫ್ಯಾಕ್ಟ್ರಿಗೆ 400, ದೊಡ್ಡದಕ್ಕೆ 400. ಎಲ್ಲ ಇದೆ ದುಡ್ಡು, ನೀರು ದುಡ್ಡೇ ಇವರಿಗೆ. ನೀರು ದುಡ್ಡೇ. ಯಾಕೆ ಬಿಡಲ್ಲ? ಕಚ್ಚಡ ನೀರು ಅದು. ಕುಡಿಯಕ್ಕಾಗಲ್ವಾ? ಕುಡಿಯಕ್ಕಾಗದೇ ಇಲ್ಲ. ಕುಡಿಯಕ್ಕೂ ಆಗದಿಲ್ಲ. ಇದು ಬೆಳಂಡೂರು ಕೆರೆಯಿಂದ ಬರೋದು ನೀರು, ಕಚ್ಚಡ ನೀರು. ಮೊದಲೆಲ್ಲ ಮೊದ್ಲು ಬಿಡ್ತಾ ಇಲ್ಲ ನಾವು. ಅಲ್ಲ ಮೊದಲು ಚೆನ್ನಾಗಿತ್ತ ನೀರು, ಕೆರೆ ನೀರು? ಮೊದ್ಲು ಚೆನ್ನಾಗಿತ್ತು. ಈಗ ಈಗ ಕಚ್ಚಡ ಎಲ್ಲ. ಬೆಳಗ್ಗೆ ಬಿಡದೇ ಇಲ್ಲ. ಕುಡಿಯೋದು ಬೋರ್ ನೀರು ಕುಡಿತೀವಿ. ಬೋರ್ ನೀರು ಬರಲ್ಲ ಅಂತ ಯಾವ ಗ್ಯಾರಂಟಿ? ಬೋರ್ ಒಳಗೆ ಸೇರಲ್ಲ ಅಂತ? ಬರ್ತದೆ ಅಲ್ಲ ನೀರು. ಇದಿದ್ರೆ ಇದ್ರಾಗ ಎತ್ಕೊಂಡು ಬರ್ತೀವಿ. ಎಲ್ಲಿಂದ? ಕ್ಯಾನ್ ನೀರು. ಓ, ಕ್ಯಾನ್ ನೀರು ಕುಡಿತೀರಾ? ನೀರಿಗೆ ಈಗ ಚಿನ್ನದ ಬೆಲೆ ಆಗಿದೆ. ಚಿನ್ನ ಇಲ್ಲದಿದ್ರೂ ಬದುಕಬಹುದು, ಆದ್ರೆ ನೀರಿಲ್ಲದೆ ಬದುಕಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ನೀರನ್ನ ಮಾರುವಂತ ದಂಧೆ ಸ್ಟಾರ್ಟ್ ಆಗಿದೆ. ಸೊ ಈ ವಾಟರ್ ಮಾಫಿಯಾದವ್ರು ಇನ್ನೊಂದು ಕತೆ ಏನ್ ಮಾಡ್ತಿದ್ದಾರೆ ಅಂದ್ರೆ, ನೋಡಿ ಪಕ್ಕದಲ್ಲೇ ಹುಸ್ಕೂರು ಕೆರೆ. ಹುಸ್ಕೂರು ಕೆರೆಗೆ ಪಕ್ಕದಲ್ಲೇ ಇವರು ಬೋರ್ ಅನ್ನ ಹಾಕ್ತಾರೆ. ಇದು ಅನಧಿಕೃತ ಬೋರ್, ಯಾಕಂದ್ರೆ ಇದು ಕೆರೆ ಜಾಗ. ಕೆರೆ ಜಾಗದಲ್ಲೇ ಬೋರ್ ಹಾಕ್ಬಿಡ್ತಾರೆ. ಬೋರ್ ಹಾಕಿ, ಯಾಕಂದ್ರೆ ಕೆರೆ ಅಂತೂ ಯಾವಾಗ್ಲೂ ತುಂಬಿ ತುಳುಕುತ್ತೆ. ಯಾಕಂದ್ರೆ ಎಲ್ಲಾ ಇಡೀ ಬೆಂಗಳೂರಿನ ಅಪಾರ್ಟ್ಮೆಂಟ್ನ, ಇಡೀ ಇಂಡಸ್ಟ್ರಿಗಳ ತ್ಯಾಜ್ಯ ನೀರು ಎಲ್ಲ ಬಂದು ಸೇರುತ್ತೆ. ಹಾಗಾಗಿ ಈ 365 ದಿನನೂ ಕೆರೆ ಹೀಗಿರುತ್ತೆ. ಕೆರೆ ಇದ್ದಾಗ ಪಕ್ಕದಲ್ಲಿರುವಂಥ ಬೋರು ನ್ಯಾಚುರಲ್ ಆಗಿ ತುಂಬಿ ಹರಿತಾ ಇರುತ್ತೆ. ಇಲ್ಲಿ ಬರುವಂಥ ನೀರನ್ನ ನೇರವಾಗಿ ಟ್ಯಾಂಕರ್ಗೆ ಸಾಗಿಸ್ತಾರೆ. ಇದು ಇಲ್ಲಿ ನಡೀತಿರುವಂಥದ್ದು. ಆದರೆ ಇಲ್ಲಿ ನಮ್ಮ ಪ್ರಶ್ನೆ ಏನಂದ್ರೆ, ಈ ನೀರು ಎಷ್ಟು ಗುಣಮಟ್ಟದ್ದು? ಇದರ ಚೆಕ್ಕಿಂಗ್ ಏನಾದರೂ ಆಗಿದೆಯಾ? ಅಧಿಕಾರಿಗಳೇನಾದರೂ ಚೆಕ್ ಮಾಡ್ತಾರಾ ಈ ನೀರು ಎಷ್ಟು ಗುಣಮಟ್ಟದ್ದು ಅನ್ನುವಂಥದ್ದು? ಸೊ ಈಗ ಟ್ಯಾಂಕರ್ನ ನೀರನ್ನ ಬಳಸುವಂಥ ನಾಗರಿಕರು ಇದನ್ನ ನೋಡ್ಬೇಕು. ಈ ನೀರು ಕುಡಿಯಲು ಯೋಗ್ಯ ಇದೆಯಾ? ಇದರಿಂದ ಏನಾದರೂ ರೋಗ ಇದಾಗುತ್ತಾ? ಯಾಕಂದ್ರೆ ಈ ಕೆರೆ ಅತ್ಯಂತ ತ್ಯಾಜ್ಯದಿಂದ ಕೂಡಿ ಕೊಳಕಾಗ್ಬಿಟ್ಟಿದೆ, ಹಾಳಾಗಿದೆ, ಆಕ್ಸಿಜನ್ ಇಲ್ಲದ ನೀರಾಗಿದೆ. ಸೊ ಅದರ ಪಕ್ಕದಲ್ಲಿ ತೆಗೆದಂತ ಈ ಏನು ಬೋರ್ ಇದೆ ಇದು ಸರಿಯಾಗಿದೆ. ಯಾಕಂದ್ರೆ ನೋಡಿ, ಇಲ್ಲಿ ಪಕ್ಕದಲ್ಲಿ ಎಲ್ಲಾ ಬೋರ್ಗಳನ್ನು ತೆಗೆದಿದ್ದಾರೆ. ಇವೆಲ್ಲವೂ ಕೂಡ ಕೆರೆಯ ಜಾಗದಲ್ಲೇ ಬೋರ್ಗಳನ್ನ ಹಾಕಿದ್ದಾರೆ. ಇವು ಅನಧಿಕೃತ ಬೋರ್ಗಳು, ಅದರಲ್ಲಿ ಎರಡು ಮಾತಿಲ್ಲ. ಇವೆಲ್ಲವೂ ಕೂಡ ಇಲ್ಲೊಂದಿದೆ ನೋಡಿ, ಇದು ಅಷ್ಟೇ ಕೆರೆ ಜಾಗದಲ್ಲೇ ಇದೆ. ಇದು ಏನು ಅಧಿಕೃತ ಅಲ್ಲ. ಅಲ್ಲಿಂದ ನೋಡಿ, ಅಲ್ಲಿ ಹೋಗುತ್ತೆ ನೋಡಿ. ಅಲ್ಲಿ ನೋಡಿ ಯಾವ ರೀತಿ ಬರ್ತಾ ಇದೆ. ಅದು ನೀರಿನ ಕ್ವಾಲಿಟಿ ನೋಡಿ. ಇವ್ರು ಏನು ಮಾಡ್ತಾರೆ, ಈ ಟ್ಯಾಂಕಿಗೆ ಹಾಕ್ತಾರೆ, ಅದು ಎಲ್ಲ ಕೊಳಕ್ಕೆಲ್ಲ ಕೆಳಗೆ ಹೋಗುತ್ತೆ. ನೋಡಿಲಿ, ಬೋರ್ ನೀರಿಲ್ಲಿ ಹಾಕ್ತಾರೆ ನೋಡಿ, ಅದರ ಕೊಳಕು ನೋಡಿ, ಆ ಕೊಳಕ್ಕೆಲ್ಲ ಬಂದು ಏನು ಮಾಡ್ತಾರೆ, ಇಂಥದ್ದೊಂದು ಕೆರೆಯೊಳಗೇನೆ ಇಂಥದ್ದೊಂದು ಟ್ಯಾಂಕ್ ಕಟ್ಟಿದ್ದಾರೆ. ಅದು ಮೇಲೆ ಜರಡಿ ಹಾಕಿದಂಗೆ ಇರುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಪಂಪ್ ಇಟ್ಟಿದ್ದಾರೆ ನೋಡಿ. ಇದು ಕೆರೆಯಲ್ಲಿ ನೋಡಿ, ನಿಮಗೆ ಉದಾಹರಣೆ ಸಮೇತ ಕೊಡ್ಬೋದು ನೋಡಿ. ಈ ನೀರು ಇದಕ್ಕೆ ಬೀಳ್ತಾ ಇದೆ ನೋಡಿ, ನೀರು ಬೀಳ್ತಾ ಇದೆ, ಇಲ್ಲೇ ಇದೆ. ಡೈರೆಕ್ಟ್ ಸಕ್ ಮಾಡಿ ಈ ಗುಂಡಿಗೆ ಬಿಡ್ತಾ ಇದ್ದಾರೆ ನೀರನ್ನು. ಇದು ಹುಸ್ಕೂರು ಕೆರೆ ಅಂಗಳದಲ್ಲಿ ನಡೆಯುತ್ತಿರುವ ಟ್ಯಾಂಕರ್ ಮಾಫಿಯಾ ಒಂದರ ಕಥೆಯಲ್ಲ. ಇದು ಬೆಂಗಳೂರಿನ ಅಷ್ಟು ಕೊಳೆತು ನಾರುತ್ತಿರುವ ಕೆರೆಗಳಲ್ಲಿ ನಡೆಯುತ್ತಿರುವ ವಾಟರ್ ಮಾಫಿಯಾದ ಕರಾಳ ಚಿತ್ರಣ. ನಮ್ಮ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳದಿದ್ದರೆ ಭವಿಷ್ಯದಲ್ಲಿ ಕಾದಿದೆ ಭಾರೀ ಅಪಾಯ.